ಸರಿ, ನಾನು ಆನ್ಲೈನ್ನಲ್ಲಿ ನಿನಗೆ ಮಟನ್ ಆರ್ಡರ್ ಮಾಡ್ಕೊಡ್ತೀನಿ. ಹಾಂ, ನಾನು ಆನ್ಲೈನಲ್ಲಿ 1 ಕಿಲೋ ಮಟನ್ ಆರ್ಡರ್ ಮಾಡಿದ್ದೀನಿ. ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಸರಿನಾ? ಆಯ್ತು ರೀ. ನಾನು ಆಫೀಸ್ ಕೊಡ್ತೀನಿ. ಬರ್ತೀನಪ್ಪ. ಮತ್ತೆ ಮಾವ, ಪ್ರಯಾಣ ಎಲ್ಲ ಹೇಗಿತ್ತು? ಯಾವ ತೊಂದ್ರೆನೂ ಆಗಿಲ್ಲಲ್ಲ? ಅದೆಲ್ಲ ಏನ್ ಸಮಸ್ಯೆ ಇಲ್ಲಮ್ಮ. ಮಾವ, ಇವಾಗ ನಿಮ್ಮ ಆರೋಗ್ಯಕ್ಕೇನು ತೊಂದ್ರೆ ಇಲ್ವಲ್ಲ? ಈಗ ಪರವಾಗಿಲ್ಲಮ್ಮ. ಕರೆಕ್ಟ್ ಟೈಮಿಗೆ ಮಾತ್ರೆ ಎಲ್ಲ ಹಾಕೊಳ್ತಾ ಇದ್ದೀರಲ್ಲ? ಅದೆಲ್ಲ ಕರೆಕ್ಟ್ ಟೈಮ್ ತಿಂತೀನಿ. ನಿಮ್ ಮಾತ್ರೆಗಳೆಲ್ಲ ನೀವು ಇಲ್ಲಿ ತಗೊಂಡ್ಬಂದಿದ್ದೀರಲ್ಲ? ತಗೊಂಡ್ ಬಂದಿದ್ದೀನಮ್ಮ. ಅಪ್ಪ, ನಾನು ಆಫೀಸ್ ಹೊರಟು ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಏನು? ಸರಿಪ್ಪ. ಸರಿ, ನಾನು ನೋಡ್ತೀನಿ. ಡೋರ್ ಲಾಕ್ ಮಾಡ್ಕೋ. ಓಕೆ, ಬಾಯ್. ಮಾವ, ನೀವು ಹೋಗಿ ನಿಮ್ ರೂಮಲ್ಲಿ ರೆಸ್ಟ್ ತಗೊಳ್ಳಿ. ಲಂಚ್ ರೆಡಿ ಆದ ತಕ್ಷಣ ನಿಮ್ಮನ್ ಕರಿತೀನಿ. ಸರಿನಮ್ಮ. ಮಾವ, 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 ಎದ್ದೇಳಿ ಮಾವ. ಏನಮ್ಮ? ಊಟ ರೆಡಿಯಾಗಿದೆ ಮಾವ, ಬಂದು ಊಟ ಮಾಡಿ. ಅಷ್ಟ್ ಬೇಗ ರೆಡಿ ಮಾಡ್ಬಿಟ್ಟಿಯಾ? ಹೌದು ಮಾವ, ಬನ್ನಿ. ಸರಿನಮ್ಮ, ನೀನ್ ಹೋಗಿ ಎತ್ತಿಡು, ನಾನ್ ಬರ್ತೀನಿ. ಸಾಕಮ್ಮ, ಸಾಕು. ನೀನು ಕೂತ್ಕೊಂಡು ಊಟ ಮಾಡೋದಲ್ವೇನಮ್ಮ? ನಾನ್ ಆಮೇಲೆ ಊಟ ಮಾಡ್ತೀನಿ ಮಾವ, ಮೊದ್ಲು ನೀವು ಊಟ ಮಾಡಿ. ಸರಿನಮ್ಮ. ಮಾವ. ಏನಮ್ಮ, ಊಟ ಮಾಡ್ದ್ಯಾ? ತಿಂದಾಯ್ತು ಮಾವ. ಸರಿನಮ್ಮ, ನಾಳೆ ನಾನು ಊರಿಗೆ ಹೊರಡ್ತೀನಮ್ಮ. ಏನಾಯ್ತು ಮಾವ, ಈಗ ತಾನೇ ಬಂದ್ರಿ ನೀವು, ಯಾಕೆ ತಕ್ಷಣ ಹೋಗ್ಬೇಕು ಅಂತೀರಾ? ಹಾಗಲ್ಲಮ್ಮ, ಅಲ್ಲಿ ಊರಲ್ಲಿ ಎಲ್ಲಾ ಕೆಲ್ಸಾನು ಹಾಗೆ ಉಳ್ಕೊಂಡಿದ್ಯಮ್ಮ. ವಯಸ್ಸಾದ ಕಾಲದಲ್ಲಿ ಯಾಕೆ ಮಾವ ಇದೆಲ್ಲ? ನೀವ್ ಇಲ್ಲೇ ಇರ್ಬೋದಲ್ಲ. ನಿಮ್ ಮಗನ್ ಮನೆ ಇರುವಾಗ ನೀವ್ಯಾಕೆ ಕಷ್ಟ ಪಡ್ಬೇಕು? ಅಯ್ಯೋ, ಅದಕ್ಕಲ್ಲಮ್ಮ, ನಾನ್ ಇಲ್ಲೇ ಇದ್ರೆ ನಿಮ್ಮಿಬ್ರಿಗೂ ಶ್ರಮ ಆಗತ್ತಲ್ವಾ, ಅದಕ್ಕೆ. ನಮ್ಮಿಬ್ರಿಗೂ ಯಾವ ಕಷ್ಟನೂ ಇಲ್ಲ ಮಾವ, ನೀವ್ ನಮ್ ಜೊತೆನೆ ಇರಿ, ಸರಿನಾ? ಸರಿನಮ್ಮ, ಮಗ ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ. ನಿಮಗೆ ಟಯರ್ಡ್ ಆಗಿದ್ರೆ ನೀವ್ ಹೋಗಿ ರೆಸ್ಟ್ ತಗೊಳ್ಳಿ ಮಾವ. ಸರಿಮ್ಮ. ಇಲ್ ನೋಡಿ ಮಾವ, ನಿಮಗ್ ಏನ್ ಬೇಕಿದ್ರು ನಿಮ್ ಸೊಸೆಯಾದ ನನ್ನ ಹತ್ರ ಕೇಳಿ, ಸಂಕೋಚ ಪಡ್ಕೋಬೇಡಿ. ನಿಮಗ್ ಬೇಕಾದೆಲ್ಲ ಮಾಡ್ಕೊಡು ಅಂತ ನಿಮ್ ಮಗ ಹೇಳಿದ್ದಾರೆ. ನಿಮಗ್ ಏನ್ ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ ನಾನು, ಆಯ್ತಾ? ಸರಿನಮ್ಮ. ಆಯ್ತು ಮಾವ, ಟಯರ್ಡ್ ಆಗಿರ್ತೀರಿ, ಹೋಗಿ ರೆಸ್ಟ್ ತಗೊಳ್ಳಿ. ಸರಿನಮ್ಮ. ಮಾವ, ತಗೊಳ್ಳಿ, ಟೀ ಕುಡೀರಿ ಮಾವ.
ಮಾವ, ಹ್ಮ್ ಟೀ ಚೆನ್ನಾಗಿದ್ಯಾ? ಟೀ ತುಂಬಾ ಚೆನ್ನಾಗಿದ್ಯಮ್ಮ. ಹೌದಾ, ತುಂಬಾ ಥ್ಯಾಂಕ್ಸ್ ಮಾವ. ಮಾವ, ಹ್ಮ್ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಯಾಕಮ್ಮ, ಯಾಕೆ ಒಂಥರ ಮಾತಾಡ್ತೀಯ? ಅವರು ಈಗ ಕೆಲಸ ಮಾಡೋ ಆಫೀಸ್ನಲ್ಲಿ ತುಂಬಾ ಪ್ರೆಷರು. ಅವ್ರಿಗಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ಹಾಗ? ಹೌದು ಮಾವ, ಅದಕ್ಕೆ ಸ್ವಂತವಾಗಿ ಯಾವ್ದಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿರೋ ಆ ದುಡ್ಡು ಕೊಟ್ರೆ ನಿಮ್ ಮಗನ್ ಬಿಸ್ನೆಸ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮಾವ. ನಿಮಗೆ ತಿಂಗಳು ಬಡ್ಡಿ ಕೊಡ್ತೀವಿ ನಾವು. ಒಂದ್ 6 ತಿಂಗಳಲ್ಲಿ ಅಸಲನ್ನು ವಾಪಸ್ ಕೊಟ್ಬಿಡ್ತೀವಿ ನಾವು. ಏನಮ್ಮ ದಿಢೀರಂತ ಈ ತರ ಕೇಳ್ತಿದ್ಯಾ? ಅದ್ರಲ್ಲಿ ಬರೋ ಬಡ್ಡಿಯಿಂದಾನೇನಮ್ಮ ನನ್ ಜೀವನಾನೇ ನಡೀತಾ ಇರೋದು. ಅಯ್ಯೋ, ಏನ್ ಮಾವ ಇದು? ನಿಮಗ್ ಬೇಕಾಗಿದ್ದೆಲ್ಲ ನಾವಿಬ್ರು ನೋಡ್ಕೋತೀವಿ. ಇನ್ನು ಮುಂದೆ ನೀವು ಊರಿಗೆ ಹೋಗಿ ಒಬ್ರೇ ಕಷ್ಟಪಡೋದ್ ಬೇಡ. ನೀವು ನಮ್ ಜೊತೆನೆ ಇದ್ಬಿಡಿ. ನೀವು ನಮ್ ಜೊತೆನೆ ಇದ್ರೆ ಬ್ಯಾಂಕಲ್ಲಿರೋ ದುಡ್ಡು ಸುಮ್ನೆ ತಾನೇ ಮಾವ ಇರುತ್ತೆ. ಇಲ್ಲಮ್ಮ, ಈ ಸಿಟಿ ಜೀವನ ಎಲ್ಲ ನನ್ನಂತವ್ರಿಗೆ ಸೆಟ್ ಆಗೋದಿಲ್ಲಮ್ಮ. ಸ್ವಲ್ಪ ದಿನ ಇಲ್ಲಿ ಇದ್ಬಿಟ್ಟು ಆಮೇಲೆ ಊರ್ಗ್ ಹೋದೆ ಅಂತ ಇಟ್ಕೋ, ಆಗ ಖರ್ಚಿಗೆ ಈ ಬಡ್ಡಿ ದುಡ್ಡೇ ನನ್ಗೆ ಸಹಾಯ ಆಗೋದು. ಅಯ್ಯೋ ಇಲ್ಲ ಮಾವ, ನೀವ್ ಊರಿಗೆ ಹೋಗೋದ್ ಬೇಡ. ನೀವ್ ನಮ್ ಜೊತೆನೆ ಇದ್ಬಿಡಿ. ನಾವಿಬ್ರು ನಿಮ್ಮನ್ನ ರಾಜನ್ ತರ ನೋಡ್ಕೋತೀವಿ. ನಿಮ್ ತರ ದೊಡ್ಡೋರ್ ಜೊತೆಗಿದ್ರೆ ನಮಗೂ ಧೈರ್ಯವಾಗಿರುತ್ತೆ ಮಾವ. ದಯವಿಟ್ಟು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿರೋ ದುಡ್ಡನ್ನ ತೆಕ್ಕೊಟ್ಟು ನಿಮ್ ಮಗನ್ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿ ಮಾವ. ಬರೇ 6 ತಿಂಗಳಲ್ಲಿ ಬಡ್ಡಿ ಜೊತೆ ವಾಪಸ್ ಕೊಟ್ಬಿಡ್ತೀವಿ. ಸರಿನಮ್ಮ, ನಾನ್ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಮಾವ. ಈ ಉಪಕಾರನ ಯಾವತ್ತೂ ಮರೆಯಲ್ಲ ಮಾವ. ಪರವಾಗಿಲ್ಲಮ್ಮ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಎಷ್ಟು ದುಡ್ಡು ಹಾಕಿಟ್ಟಿದ್ದೀರಾ ಮಾವ? ಅದು ಬಂದು ಒಂದ್ 10 ಲಕ್ಷದವರೆಗಿದ್ಯಮ್ಮ. ಹೌದಾ? ಸರಿ ಮಾವ. ಅಪ್ಪ ಹತ್ರ ದುಡ್ಡು ಕೇಳಿ ನೋಡ್ದಾ? ಏನ್ ಹೇಳಿದ್ರು? ಅವ್ರು ದುಡ್ಡು ಕೊಡ್ತೀನಿ ಅಂದ್ರು. ಹೌದಾ? ಇವಾಗ ನೆಕ್ಸ್ಟ್ ಏನ್ ಮಾಡೋದು? ನಿಮ್ ಅಪ್ಪನ ನಿಮ್ ಊರಿಗೆ ಕರ್ಕೊಂಡೋಗಿ ಅವ್ರ ಬ್ಯಾಂಕಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಹಾಕಿರೋ ದುಡ್ಡನ್ನ ಪೂರ್ತಿಯಾಗಿ ವಿತ್ಡ್ರಾ ಮಾಡಿ ಒಂದ್ ಕಾರ್ ಹಿಡಿದು ನೇರವಾಗಿ ಇಲ್ಲಿ ಬಂದ್ಬಿಡಿ. ಅದೆಲ್ಲ ಇರ್ಲಿ ಬಿಡು. ಅವ್ರು ಈ ಮನೇಲಿ ಇರೋದ್ರಿಂದ ನಿನಗೇನು ತೊಂದರೆ ಇಲ್ವಲ್ಲ? ಇಲ್ ನೋಡಿ, ಅವರಿಂದ ನಮಗ್ ಯಾವ ತೊಂದ್ರೆನೂ ಇಲ್ಲ ರೀ. ಮೊದ್ಲು ಎಲ್ಲಾ ದುಡ್ಡನ್ನ ಇಲ್ಲಿ ತಗೊಂಬಂದ್ಬಿಡೋಣ. ಹ್ಮ್ ಸರಿ